ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರ್ ಪ್ರಸಾದ್. ಸೊ ನೋಡ್ತಾ ಇರ್ಬೋದು, ಒಂದು ಹೊಸ ಸೆಟಪ್ನಲ್ಲಿ ಒಂದು ಒಳ್ಳೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾರೆ ಯೂಶ್ವಲಾಗಿ ಏನಂತ ಹೇಳಿದ್ರೆ, ಪ್ರಾಣಿಗಳನ್ನ ಸಾಕಿದಾಗ, ಪಕ್ಷಿಗಳನ್ನ ಸಾಕಿದಾಗ ಯಾವ ರೀತಿ ಸರ್ ನಮ್ಗೆ ಲಾಭ ಆಗುತ್ತೆ, ಇಲ್ಲ ಯಾವ ರೀತಿ ನಾವು ಅದನ್ನು ಟೇಕ್ ಕೇರ್ ಮಾಡಬೇಕು, ಇಲ್ಲ ಮಾಡಿದ್ರೆ ನಮಗೇನು ಉಪಯೋಗ ಆಗುತ್ತೆ. ಮನುಷ್ಯರು ಹೆಂಗೆ ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ಅವ್ರವ್ರ ಅನುಕೂಲನೇ ನೋಡೋವಂಥದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅವ್ರಿಗೂ ಕೂಡ ಒಂದು ಆನ್ಸರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಸಾಕಿದಾಗ ನಮಗೆ ಯೂಶ್ವಲಾಗಿ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ಹೇಗೆ ಕಡಿಮೆ ಆಗುತ್ತೆ ಅಂತಂದರೆ, ಈಗ ಕೆಲವೊಂದು ಎಕ್ಸಾಂಪಲ್ಸ್ ಪ್ರಕಾರ ನಾವು ಮಾತಾಡೋಣ. ಸೊ ಮೊದಲನೇದಾಗಿ ನಾವು ಪಕ್ಷಿಗಳು ಮನೇಲಿದ್ದಾಗ ಇಲ್ಲ ಪ್ರಾಣಿಗಳು ಮನೇಲಿದ್ದಾಗ ನಮಗೊಂದು ಅವೇರ್ನೆಸ್, ಅಲರ್ಟ್ ಅನ್ನೋದಿರುತ್ತೆ ಮೈಂಡಲ್ಲಿ. ಏನಂತ ಹೇಳಿದ್ರೆ, ಓಕೆ ನಾನೊಂದು ಪಕ್ಷಿನ ಸಾಕಿದ್ದೀನಿ, ಪ್ರಾಣಿನ ಸಾಕಿದ್ದೀನಿ ಅಂತ ಒಂದು ಜವಾಬ್ದಾರಿನ ನಾವು ತೊಗೊಂಡಿರ್ತೀವಿ. ಓಕೆ, ಜವಾಬ್ದಾರಿ ತೊಗೊಂಡಿರ್ತೀವಿ, ಜೊತೆಯಲ್ಲಿ ಅದನ್ನು ನಾವು ಮಕ್ಕಳಿಗಿಂತ ತುಂಬ ಚೆನ್ನಾಗಿ ನಾವು ಸಾಕಿರ್ತೀವಿ. ಸೊ ಇದಕ್ಕೆ ಏನು ನಾನು ಒಂದು ಉದಾಹರಣೆಯಾಗಿ ಹೇಳ್ಬೋದು ಅಂತಂದರೆ, ತುಂಬ ಖುಷಿಯಾಗುವಂಥ ವಿಚಾರ ಏನಂತ ಹೇಳಿದ್ರೆ, ನಾನು ಎಷ್ಟೊಂದು ಜನಕ್ಕೆ ನಾನು ಬರ್ಡ್ಸ್ನ ಕೊಟ್ಟಿದ್ದೀನಿ. ಅವ್ರುಗಳು ತುಂಬ ಖುಷಿಯಿಂದ ಕೆಲವೊಂದು ವೀಡಿಯೋಗಳನ್ನ ನನಗೆ ಮಾಡಿ ಕಳಿಸ್ತಾರೆ. ಸೊ ಕಳಿಸಿದಾಗ ನಾನು ನಿಮ್ಗೆ ಅದನ್ನು ಕೂಡ ಸ್ಕ್ರೀನಲ್ಲಿ ತೋರಿಸ್ತೀನಿ. ಕಳಿಸಿದಾಗ ನಾನು ಸಿಕ್ಕಾಬಿಡ ಖುಷಿ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ, ಅವರ ಮನೆಯಲ್ಲಿರುವ ಮಕ್ಕಳು ಕೂಡ ಅವನ್ನು ತುಂಬ ಜವಾಬ್ದಾರಿಯಿಂದ ನೋಡ್ಕೊತಾರೆ. ಸೊ ಮೇಯ್ನಾಗಿ ಮಕ್ಕಳು ಇರೋ ಮನೆಯಲ್ಲಿ ಏನಾದರೂ ನಾವು ಸಾಕಿದಾಗ ಏನಾಗುತ್ತೆ, ಮೊಬೈಲ್ ಮ್ಯಾಕ್ಸಿಮಮ್ ಅವಾಯ್ಡ್ ಆಗಿಬಿಡುತ್ತೆ. ಬರ್ಡ್ಸ್ ಸಾಕಿದಾಗ ಮೊಬೈಲ್ ಅನ್ನೋ ಕಾನ್ಸೆಪ್ಟೇ ಮರ್ತು ಬಿಡ್ತಾರೆ ಮಕ್ಕಳು. ಆ ಬರ್ಡ್ ಜೊತೆ ತುಂಬ ಆರಾಮಾಗಿರ್ತಾರೆ. ಸೊ ಮೇಯ್ನ್ ಥಿಂಗ್ ಇನ್ನೊಂದು ಜವಾಬ್ದಾರಿಯನ್ನು ಕಲಿತಾರೆ ಮಕ್ಕಳು. ಸೊ ತುಂಬ ರೆಸ್ಪಾನ್ಸಿಬಿಲಿಟಿ ಕಲಿತಾರೆ ಆ ಒಂದು ಪಕ್ಷಿಯಿಂದ, ಸರಿನಾ? ಸೊ ಹಾಗೆಯೇ ಒಂದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಪಕ್ಷಿ ಇರ್ಬೋದು, ಅವ್ರವ್ರಿಗೆ ಯಾವುದೇದು ಇಷ್ಟ ಆಗುತ್ತೋ ಅದನ್ನು ನೀವು ಸಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅಂತ ನಾನು ಹೇಳಿದ್ದೆ. ಯಾವ ರೀತಿ ಅದಕ್ಕಪ್ಪ ಕಡಿಮೆ ಆಗುತ್ತೆ ಅಂತಂದರೆ, ನೀವು ತುಂಬ ಸ್ಟ್ರೆಸ್ಫುಲ್ ಡೇ ಅಂದ್ಕೊಳ್ಳಿ, ತುಂಬ ಬ್ಯುಸಿ ಇರ್ತೀರ ನೀವು ಹೊರಗಡೆ. ಇಷ್ಟು ಬ್ಯುಸಿ ಇರೋ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಮನೆಗೆ ಬರ್ತೀರ. ಮನೆಗೆ ಬಂದಾಗ ನಿಮ್ಮನ್ನು ಯಾರು ಗ್ರೀಟ್ ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ, ಆದರೆ ನಿಮ್ಮ ಮನೇಲಿರುವಂಥ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಇಲ್ಲ ಪಕ್ಷಿ ಇರ್ಬೋದು, ಫಸ್ಟು ನಿಮ್ಮನ್ನು ಗ್ರೀಟ್ ಮಾಡುತ್ತೆ ಮನೆಯಲ್ಲಿ. ಸೊ ಅದು ಹತ್ರ ಬರೋದಾಗಿರ್ಬೋದು, ನಿಮ್ಮ ಹತ್ರ ಕುತ್ಕೊಳ್ಳೋದಾಗಿರ್ಬೋದು, ಮಾತಾಡಿಸೋ ರೀತಿ ಇರ್ಬೋದು, ಆಟಾಡುವಂಥ ಇದಿರ್ಬೋದು, ಎಲ್ಲನೂ ಅಷ್ಟೇ. ಅದನ್ನೆಲ್ಲ ನೀವು ನೋಡಿದ ತಕ್ಷಣ ಅಲ್ಲೇ ಖುಷಿ ಆಗಿಬಿಡ್ತೀರ ನೀವು. ಅಲ್ಲೇ ನಿಮ್ಮ ಫೇಸ್ ಮೇಲೆ ಹೆಂಗೆ ಸ್ಮೈಲ್ ಬಂದುಬಿಡುತ್ತೆ. ಸೊ ಬೇರೆ ಏನೂ ಅದೇನು ಮಾಡೋದೇ ಬೇಕಿಲ್ಲ. ಸೊ ಆ ರೀತಿಯಾಗಿ ನಿಮ್ಮ ಸ್ಟ್ರೆಸ್ ಲೆವೆಲೆಲ್ಲ ಟಕ್ಕಂತ ಕಡಿಮೆ ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಆಮೇಲೆ ಪಕ್ಷಿನ ನೀವು ಚೆನ್ನಾಗಿ ಮುಟ್ಟಿದಾಗ, ಪಕ್ಷಿನ ನೀವು ಚೆನ್ನಾಗಿ ಮುದ್ದು ಮಾಡಿದಾಗ, ಆಟ ಆಡಿಸಿದಾಗ, ಅದು ನಿಮ್ಮ ಕಣ್ಣು ಮುಂದೆ ಬೆಳವಣಿಗೆ ಆಗ್ತಿದ್ದಾಗ, ಓ ನಾನು ಇಷ್ಟೊಂದು ಚೆನ್ನಾಗಿ ಸಾಕ್ತಾಯಿದ್ದೀನಿ. ತುಂಬ ಜನ ಶೇರ್ ಮಾಡ್ಕೊಂಡಿದ್ದೀರ ನನ್ನ ಹತ್ರ. ಸೊ ಇಷ್ಟು ಚೆನ್ನಾಗಿ ಸಾಕ್ತಾಯಿದ್ದೀನಿ ನೋಡಿ ಸರ್, ವೀರು ಸರ್ ನೋಡಿ ಇಷ್ಟು ಚೆನ್ನಾಗಿ ಸಾಕ್ತಾಯಿದ್ದೀನಿ ನಾನು ಅಂತೇಳಿ ತುಂಬ ಜನ ಹೇಳಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಈ ರೀತಿಯಾಗಿ ಮಾನಸಿಕ ಒತ್ತಡ ಪಕ್ಷಿಗಳಲ್ಲಿ, ಪ್ರಾಣಿಗಳು ಎಲ್ಲನೂ ಅಷ್ಟೇ ನಿಮ್ಮನ್ನು ಅದು ಒಂದು ನಿಮಗೆ ಸ್ಟ್ರೆಸ್ ಬಸ್ಟರ್ ಥರ ಕೆಲಸ ಮಾಡುತ್ತೆ. ಸೊ ತುಂಬ ಒಳ್ಳೆ ಕಂಪನಿಯನ್ನು, ಆ್ಯಕ್ಚುಲಿ ಮೊಬೈಲ್ಗಿಂತಲೂ ತುಂಬ ಒಳ್ಳೆ ಕಂಪನಿ ಅನ್ನೋದು. ನಾವು ಏನೋ ಒಂದು ಶೇರ್ ಮಾಡ್ಕೊಳ್ಳೋದಕ್ಕೆ, ಒಂದು ಒಳ್ಳೆಯದನ್ನು ಮಾತಾಡೋದಕ್ಕೋಸ್ಕರ ನಾವು ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಬೇಕು ಯೂಶ್ವಲಾಗಿ. ಬಟ್ ಇಲ್ಲ, ಟೆಕ್ನಾಲಜಿ ಬೆಳೀತಾ ಇನ್ನೂ ದರಿದ್ರವಾಗಿ ಜನ ಯೂಸ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಕೊಡುವಂಥ ಅಡ್ವೈಸ್ ಏನಪ್ಪ ಅಂತಂದರೆ, ಮಕ್ಕಳನ್ನ ಎಸ್ಪೆಷಲಿ ಮೊಬೈಲಿಂದ ದೂರ ಇಡಬೇಕಂದಾಗ, ನನ್ನ ಹತ್ರನೇ ತೊಗೋಬೇಕು ಅಂತ ಹೇಳ್ತಿಲ್ಲಪ್ಪ, ಅದು ಕೂಡ ಆಮೇಲೆ ಮಾರ್ಕೆಟಿಂಗ್ಗೋಸ್ಕರ ವೀಡಿಯೋಗಳನ್ನ ಮಾಡ್ತಿದ್ದಾರೆ. ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು, ಯಾವುದು ನಾನು ಮಾರ್ಕೆಟಿಂಗ್ಗೋಸ್ಕರ ನಾನು ವೀಡಿಯೋನೇ ಮಾಡಿಲ್ಲ ಮ್ಯಾಕ್ಸಿಮಮ್ ವೀಡಿಯೋಸ್ನ, ಕರೆಕ್ಟ್ ಅಲ್ವಾ? ಸೊ ಮಕ್ಕಳು ಮೇಯ್ನು ಮೊಬೈಲ್ನ ನೀವು ಅವಾಯ್ಡ್ ಮಾಡಬೇಕಂದಾಗ, ದಯವಿಟ್ಟು ನಿಮ್ಮ ಮನೆಗೆ ಮೇಂಟೈನೇ ಮಾಡೋಕ್ಕಾಗ್ತಿಲ್ಲ, ನಮ್ಮಲ್ಲಿ ಮೇಂಟೆನೆನ್ಸ್ ಕಡಿಮೆ ಇದೆ ಅಂತಂದ್ರೂ ಕೂಡ ಒಂದು ಪಕ್ಷಿನ ತೊಗೊಂಬನ್ನಿ, ಚಿಕ್ಕದೊಂದು ಪಕ್ಷಿ ತೊಗೊಂಬನ್ನಿ. ಅದನ್ನು ನೋಡಿಕೊಂಡೇ ಮಕ್ಕಳು ಕಾಲ ಕಳೀತವೆ. ಒಂದು ಮೀನ್ಸ್ ತೊಗೊಂಬಂದು ಸಾಕಿ, ಅದು ನೋಡಿಕೊಂಡೇ ಮಕ್ಕಳು ಕಾಲ ಕಳೀತವೆ. ಒಂದು ಒಳ್ಳೆ ಇಂಟೆಲಿಜೆಂಟ್ ಆಗ್ತಾರೆ ಮಕ್ಕಳು. ಸೊ ತುಂಬ ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೊತಾರೆ ಜೀವನದಲ್ಲಿ ಬೇಗನೆ. ಓಕೆ, ಈ ಬರ್ಡ್ನ ಈ ರೀತಿಯಾಗಿ ನೋಡ್ಕೋಬೇಕು, ಈ ರೀತಿಯಾಗಿ ಸಾಕಬೇಕು, ಈ ರೀತಿಯಾಗಿ ಮಲಗಿಸ್ಬೇಕು. ನೀವು ನಂಬ್ತಿರೋ ಬಿಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನೋಡ್ಕೊತಾ ಇದ್ದಾರೆ ಪಕ್ಷಿಗಳನ್ನ. ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ, ಸರಿನಾ? ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಯೂಟ್ಯೂಬ್ ವೀಡಿಯೋ ನಾನು ಮಾಡ್ತಿರಲಿಲ್ಲ, ತುಂಬ ನಿಧಾನ ಆಗಿತ್ತು. ಆ್ಯಂಡ್ ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಇದೆ ಫಸ್ಟ್ ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋದು ಈ ಒಂದು ಸೆಟಪ್ಪಲ್ಲಿ. ಸೊ ತುಂಬ ಧನ್ಯವಾದಗಳು, ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಿ. ಸದಾ ಚಿರುಣಿ ಆಗಿರ್ತೀನಿ ನಾನು ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.